ಈ ವಿಡಿಯೋದಲ್ಲಿ ಡಯೋಡ್ ಮತ್ತು ರೆಸಿಸ್ಟೆನ್ಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ ಮಲ್ಟಿಮೀಟರ್ನಲ್ಲಿ. ಸೊ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಗೊತ್ತಿರೋರು ಸ್ಕಿಪ್ ಮಾಡ್ಕೊಂಡು ಹೋಗಿ, ಗೊತ್ತಿಲ್ಲದಿರೋರು ಈ ವಿಡಿಯೋನ ಫುಲ್ಲಾಗಿ ಕಂಪ್ಲೀಟಾಗಿ ಕಂಟಿನ್ಯೂಸ್ ಆಗಿ ನೋಡಿ. ಸೊ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ. ಸೊ ಇದು ಒಂದು ರೆಜಿಸ್ಟರ್, ಈ ರೆಜಿಸ್ಟರನ್ನು ಕೂಡ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಯಾವ್ಯಾವ ಮೋಡ್ನ ಸೆಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸೊ ಮಲ್ಟಿಮೀಟರ್ನ ಯೂಸೇಜ್ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡೋದನ್ನ ಕ್ಲಿಕ್ ಮಾಡಿ ಮಲ್ಟಿಮೀಟರ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳಿ. ಸೊ ಇವಾಗ ಫಸ್ಟ್ ಡಯೋಡ್ನ ಚೆಕ್ ಮಾಡೋಣ. ಅದಕ್ಕೆ ಕಂಟಿನ್ಯೂಟಿ ಮೋಡ್ನ ಚೆಕ್ ಮಾಡಿದ್ದೀನಿ, ಹಾಕಿದ್ದೀನಿ, ಡಯೋಡ್ ಮೋಡ್ಗೆ ಸೆಟ್ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ಒಂದು ಕಂಟಿನ್ಯೂಟಿ ಚೆಕ್ ಮಾಡಿದಾಗ ಸೌಂಡ್ ಬರುತ್ತೆ. ಸೊ ಇವಾಗ ಚೆಕ್ ಮಾಡೋಣ. ಇದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತಿರುತ್ತೆ, ಸರಿನಾ? ಸೊ ಆ ಡಯೋಡ್ನಲ್ಲಿ ವೈಟ್ ಕಲರ್ ಕೋಟಿಂಗ್ ಕೊಟ್ಟಿರ್ತಾರೆ, ಅದು ಬಂದು ನೆಗೆಟಿವ್ ಆಗಿರುತ್ತೆ. ಬ್ಲ್ಯಾಕ್ ಸೀಡ್ ಕೋಟಿಂಗ್ ಇರುತ್ತಲ್ಲ, ಫುಲ್ ಬ್ಲ್ಯಾಕ್ ಇರುತ್ತಲ್ಲ, ಅದು ಪಾಸಿಟಿವ್ ಆಗಿರುತ್ತೆ, ಸರಿನಾ? ಇವಾಗ ನೋಡಿ, ಇವಾಗ ನೆಗೆಟಿವ್ ಸೈಡ್ ನಾನು ಪಾಸಿಟಿವ್ನ ಇಡ್ತೀನಿ, ಅದೇ ರೀತಿ ಪಾಸಿಟಿವ್ ಸೈಡ್ ನೆಗೆಟಿವ್ನ ಇಡ್ತೀನಿ. ಸೊ ರೀಡಿಂಗ್ ಯಾವುದೇ ರೀತಿ ಏನು ತೋರಿಸಲ್ಲ, ಮೀಟ್ರ್ ಏನು ವ್ಯಾಲ್ಯೂಸಲ್ಲಿ ಬರೋಲ್ಲ. ಇವಾಗ ಪಾಸಿಟಿವ್ಗೆ ಪಾಸಿಟಿವ್, ನೆಗೆಟಿವ್ಗೆ ನೆಗೆಟಿವ್ ಕೊಟ್ಟಾಗ ಒಂದು ವ್ಯಾಲ್ಯೂ ತೋರಿಸುತ್ತೆ. ಇದೊಂದು ರೆಕ್ಟಿಫೈಯರ್ನಲ್ಲಿ ಯೂಸ್ ಮಾಡುವಂಥ ಡಯೋಡ್ 4700 ಅಂತ IN. ಸೊ ಈ ಟೈಪ್ ಆಫ್ ಡಯೋಡ್ನಲ್ಲಿ ವ್ಯಾಲ್ಯೂ ಬಂದು ಅಪ್ರಾಕ್ಸಿಮೇಟ್ಲಿ 400ಇಂದ 600 ಗಂಟ ತೋರಿಸುತ್ತೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಇದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಇಂಪಾರ್ಟೆಂಟ್. ಸೊ ಡಯೋಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಓನ್ಲಿ ಒನ್ ಡೈರೆಕ್ಷನ್ ಮಾತ್ರ ವರ್ಕ್ ಆಗುತ್ತೆ, ಬೈ ಡೈರೆಕ್ಷನ್ ಇರೋಲ್ಲ, ಓನ್ಲಿ ಒನ್ ಡೈರೆಕ್ಷನ್ ಆಗಿರುತ್ತೆ. ಸೊ ಇವಾಗ ರೆಸಿಸ್ಟೆನ್ಸ್ನ ಚೆಕ್ ಮಾಡಿ ನೋಡೋಣ. ರೆಸಿಸ್ಟೆನ್ಸ್ನ ಚೆಕ್ ಮಾಡಲು ರೆಸಿಸ್ಟೆನ್ಸ್ನಲ್ಲಿ ಹೋಮ್ ಅಂತಿರುತ್ತೆ ಸಿಂಬಲ್. ಸೊ ಅದಕ್ಕೆ ನೀವು ಎಷ್ಟು ಬೇಕಾದ್ರೂ ಸೆಟ್ ಮಾಡ್ಕೋಬೋದು. ಸೊ ನಾನು 2000K ಸೆಟ್ ಮಾಡ್ಕೋತಾ ಇದ್ದೀನಿ. ಸೊ ಸೆಟ್ ಮಾಡಿಕೊಂಡು ಇವಾಗ ರೆಸಿಸ್ಟೆನ್ಸ್ನಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತಿರಲ್ಲ, ಪೊಲಾರಿಟಿ ಇರಲ್ಲ. ಸೊ ಯಾವ ಡೈರೆಕ್ಷನ್ ಬೇಕಾದ್ರೂ ಚೆಕ್ ಮಾಡ್ಬೋದು. ಸೊ ನಾನು ಯಾವುದಾದ್ರೂ ಒಂದು ಡೈರೆಕ್ಷನ್ಗೆ ಚೆಕ್ ಮಾಡ್ತೀನಿ ಕೈಯಲ್ಲಿ ಇಟ್ಕೊಂಡು. ಸೊ ಕೈಯಲ್ಲಿ ಇಟ್ಕೊಳ್ಳೋಕ್ಕಿಂತ ಮುಂಚೆ ಕೆಳಗಡೆ ಇಟ್ಕೊಂಡ್ರೆ ಒಳ್ಳೆಯದು, ಏಕೆಂದರೆ ನಮ್ಮಲ್ಲಿರುವಂಥ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೂಡ ಸಮ್ಟೈಮ್ಸ್ ತೋರಿಸ್ತಾ ಇರುತ್ತೆ. ಸೊ ಇದು ಬಂದು 430 ಆ ರೀತಿ ರೇಂಜಲ್ಲಿ ತೋರಿಸ್ತೈತೆ. ಸೊ ಒಂದ್ಸತಿ ಕೆಳಗಡೆ ಇಟ್ಟು ಚೆಕ್ ಮಾಡಿ ನೋಡೋಣ, ಸೇಮ್ ಅದೇ ವ್ಯಾಲ್ಯೂ ಬರ್ತಾ ಇದೆಯಾ ಅಂತ. ಸೊ ಕೆಳಗಡೆ ಇಟ್ಟಾಗಲೂ ಕೂಡ ಅಷ್ಟೇ, ಸೇಮ್ ಅದೇ ವ್ಯಾಲ್ಯೂ ಬರ್ತಾಯಿತ್ತು, 470 460 ಆ ರೀತಿ ರೇಂಜಲ್ಲಿ ಬರ್ತಾಯಿದೆ. ಸೊ ಇವಾಗ ಇಂಟರ್ಚೇಂಜ್ ಮಾಡಿ ನೋಡ್ತೀನಿ. ಇಂಟರ್ಚೇಂಜ್ ಮಾಡಿದಾಗಲೂ ವ್ಯಾಲ್ಯೂ ತೋರಿಸುತ್ತೆ, ಯಾಕೆಂದರೆ ಇದು ಬೈ ಡೈರೆಕ್ಷನಲ್ ರೆಸಿಸ್ಟೆನ್ಸ್. ಸೊ ಒಂದು ರೀಸನಿಂದ ಯಾವ ಸೈಡ್ನಲ್ಲೂ ಕೂಡ ಯಾವ ಡೈರೆಕ್ಷನಲ್ಲಿ ಚೆಕ್ ಮಾಡೋದು ಕೂಡ ತೋರಿಸುತ್ತೆ. ಇವಾಗ ಇದನ್ನು ಡಯೋಡ್ ಚೆಕ್ ಮಾಡ್ತೀನಿ ನೋಡಿ. ಸೊ ಡಯೋಡ್ ಓನ್ಲಿ ಒನ್ ಡೈರೆಕ್ಷನ್ ಮಾತ್ರ. ಇವಾಗ ಫಸ್ಟ್ ಡಯೋಡ್ ಮೋಡ್ಗೆ ಸೆಟ್ ಮಾಡ್ಕೋಬೇಕು. ಇವಾಗ ಇಂಟರ್ಚೇಂಜ್ ಮಾಡ್ತೀನಿ ನೋಡಿ. ಇವಾಗ ಓಕೆ. ಇವಾಗ ಇಂಟರ್ಚೇಂಜ್ ಮಾಡಿದಾಗ ಪಾಸಿಟಿವ್ನ ನೆಗೆಟಿವ್ಗೆ ಪಾಸಿಟಿವ್ ಕೊಟ್ಟಾಗ ಯಾವುದೇ ರೀತಿಯ ವ್ಯಾಲ್ಯೂ ತೋರಿಸಲ್ಲ, ಏಕೆಂದರೆ ಡಯೋಡ್ ಬಂದು ಓನ್ಲಿ ಒನ್ ಡೈರೆಕ್ಷನ್. ಸೊ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಕೆಪಾಸಿಟರ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ. ಸೊ ಆ ವಿಡಿಯೋ ನೋಡಬೇಕು ಅಂದರೆ ಈ ವಿಡಿಯೋ ಕೆಳಗಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದೆರಡು ಬಂದು 4.7 ಮೈಕ್ರೋಫ್ಯಾರಡ್. ಸೊ ಬಟ್ ಸ್ಮಾಲ್ ಒಂದೈತೆ, ಇನ್ನೊಂದು ಬಿಗ್ ಐತೆ. ಸೊ ಏನು ರೀಸನ್ಗೋಸ್ಕರ ಒಂದೇ ವ್ಯಾಲ್ಯೂ ಬಟ್ ಡಿಫ್ರೆನ್ಸ್ ಇರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ವೀಡಿಯೋಸ್ನ ನೋಡಬೇಕು ಅಂದರೆ ಈ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಟ್ಟಿರಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.